ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಖುಷಿ ಆಗುತ್ತೆ. ನಮ್ಮ ಸ್ವಂತದವರು, ನಮ್ಮ ಸಂಬಂಧಿಕರು ನೋಡಿದಷ್ಟೇ ಖುಷಿ ಆಗುತ್ತೆ ಅಭಿಮಾನಿಗಳು ನೋಡಿದ್ರೆ. ಇದೇ ನಾವು ಬೆಳೆಸಿರೋ ನಂಟು ಅವ್ರ ಜೊತೆ. ತುಂಬ ಖುಷಿ ಆಗುತ್ತೆ. ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪೆ ಮೂವಿದು ಅವ್ರು ಎಲ್ಲೆಲ್ಲಿಂದನೋ ಬಂದು ಆಶೀರ್ವಾದ ಮಾಡೋಕ್ಕೆ ಬಂದವ್ರೆ. ಈ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಇರೋದು, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಸ್ಪೆಷಲಿ ಅದೇ ಪೆಪ್ಪೆ ಸಿನಿಮಾ ತುಂಬ ಸ್ಪೆಷಲ್ ಆಗಿರುವಂಥದ್ದು. ವಿನಯ್ ಅವರ ಜರ್ನಿ ಕೂಡ ಮಾತನಾಡಿದ್ವಿ ತುಂಬ ಸರಿ. ಬಟ್ ಈ ಸಿನಿಮಾದ ವಿಚಾರವಾಗಿ ಮಾತನಾಡೋದಂತ ನಾನು ಸಿನಿಮಾ ಹೆಚ್ಚಿಗೆ ನೋಡಿಲ್ಲ, ತುಣುಕುಗಳು ನೋಡಿದೆ ಅಲ್ಲಿ ಇಲ್ಲಿ. ಅವನಿಗೆ ಇದೊಂದು ವಿಭಿನ್ನವಾದ ಪಾತ್ರ. ಬಟ್ ನಾನು ಏನೇ ಹೇಳಿದ್ರು ಒಬ್ಬ ತಂದೆಯಾಗಿ ಹೇಳಿದಂಗೆ ಆಗುತ್ತೆ. ಅದು ಮುಖ್ಯ ಆಗಲ್ಲ. ಸಿನಿಮಾ ಹೊರಗಡೆ ಬಂದು ಜನಗಳ ಬಾಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕಿವಿಗೆ ಬಿದ್ದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರು ನೋಡಲಿ, ಅವ್ರು ಹರಿಸ್ಲಿ, ಹಾರೈಸಲಿ. ಆರಂಭದಲ್ಲಿ ಅದೇ ನೀವು ಹೆಂಗೆ ಸಜೆಸ್ಟ್ ಮಾಡ್ತಾ ಇದ್ರಿ ವಿನಯ್ ಅವರಿಗೆ, ಸಿನಿಮಾ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಪಾತ್ರಗಳ ಬಗ್ಗೆ ಆಗಿರ್ಬೋದು, ಇವಾಗ ಈ ಇಡೀ ಜರ್ನಿ ಅಂತ ಬಂದಾಗ ಹೆಂಗೆ ಅನ್ಸುತ್ತೆ? ಈಗ ಮಕ್ಕಳ ಹತ್ರ ನಾನು ಕಲಿತಾ ಇದ್ದೀನಿ, ನಾನು ಮಕ್ಳಿಗೆ ಏನು ಹೇಳ್ಕೊಡ್ತಾ ಇದ್ದೀನಿ. ಕತೆಗಳನ್ನೆಲ್ಲ ಅವರೇ ಆಯ್ಕೆ ಮಾಡ್ತಾರೆ, ಅವರೇ ಕೇಳ್ಕೊತಾರೆ. ಒಳ್ಳೊಳ್ಳೆ ಕತೆಗಳನ್ನೇ ನೋಡಿ. ನೀವು ಕಳೆದ ಪಿಕ್ಚರು ಈ ಪಿಕ್ಚರು ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ. ಪಾತ್ರಗಳ ಮೇಲೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳೆಲ್ಲ. ಅಭಿಮಾನಿಗಳು ಹೊಸದೇನಲ್ಲ ಅಪ್ಪಾಜಿ, ಅಭಿಮಾನಿಗಳನ್ನ ಮನೆ ಹತ್ರ ನೋಡಿದಾಗ ಏನ್ ನೆನಪಾಗುತ್ತೆ ನಿಮಗೆ? ನಮ್ಮ ತಂದೆ ಹುಟ್ಟಿದಬ್ಬ ಆಚರಿಸಿದಾಗ, ಅಪ್ಪು ಅವರು ಹುಟ್ಟಿದಬ್ಬ ಆಚರಿಸಿದಾಗ ಜನ ಬರ್ತಿದ್ದಾರೆ. ಆ ಖುಷಿ, ಅವರು ಕಿರಿಸ್ತಾ ಇದ್ರೆ, ಜೈಕಾರ ಆಗ್ತಾಯಿದ್ರೆ ದೇವ್ರದ್ದು ಮಂತ್ರಗಳು ಕೇಳ್ದಂಗೆ ಆಗುತ್ತೆ. ನನಗೆ ಮಂತ್ರ ಆಚರಣೆ ಮಾಡ್ದಂಗೆ ಆಗುತ್ತೆ. ಕಿವಿಗೆ ಒಂಥರ ಹಿಂಪಾಗುತ್ತೆ, ಮನಸ್ಸಿಗೆ ತುಂಬ ತಂಪಾಗುತ್ತೆ. ಪೆಪ್ಪೆ ಸಿನಿಮಾದಲ್ಲಿ ಏನಂದ್ರೆ ಒಬ್ಬ ಊರ ಕಾಯೋ ನಾಯಕನ ರೀತಿ ಒಂದು ಪಾತ್ರ ಇದೆ ಅನ್ನೋಂಥ ಮಾಹಿತಿ. ಸೊ ಹಾಗೆ ದೊಡ್ಡ ಮನೆಯನ್ನು ಯಾವತ್ತೂ ಕಾಯ್ತಾ ಇರುವಂಥ ಅಭಿಮಾನಿಗಳು ಅದನ್ನ ಹೆಂಗೆ ನಿಮಗೆ ಶಕ್ತಿ ಆಗಿರುತ್ತೆ ಅಂತ? ಅದೇ ಶಕ್ತಿ ನಮಗೆ. ನಮ್ಮ ತಂದೆ ಅದಕ್ಕೆ ಒಂದೇ ಮಾತಲ್ಲಿ ಅವ್ರನ್ನ ದೇವ್ರುಗಳು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಇದಕ್ಕಿಂತ ದೊಡ್ಡದಾಗಿ ಬೇರೆ ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟೆ ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟೋದು. ಅವ್ರು ಕೊಡೋ ಶಕ್ತಿನೇ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾಯಿದೆ. ಅದೇ ಮುಂದಿನ ದಿನಗಳಲ್ಲಿ ಅವ್ನು ಒಪ್ಕೊಳ್ಳೋ ಕಥೆಗಳಲ್ಲಿ ವಿಭಿನ್ನತೆ ತೋರ್ಸೋಕ್ಕೆ ಏನೇನೋ ಕಷ್ಟಪಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ಹರಕೆ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ಕೇಳ್ತೀವಿ ಅಷ್ಟೇ. ತಂದೆಯಾಗಿ ನಾನು ತುಂಬ ಮಕ್ಕಳ ಬಗ್ಗೆ ಹೊಗಳೋಕ್ಕೆ ಅಷ್ಟು ಇಷ್ಟಪಡಲ್ಲ. ಜನ ಎಷ್ಟು ಹೊಗಳಬೇಕು ಅದನ್ನು ನಾನು ಕಿವಿಗೆ ಬಿಡಬೇಕು. ಇವತ್ತು ಸಾಯಂಕಾಲ 7 ಗಂಟೆಗೆ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ನಾವು ಅದನ್ನು ಮಾಲ್ ಆಫ್ ಏಷ್ಯಾ ಅಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಿದ್ದೀವಿ. ಸಾಕಷ್ಟು ಜನ ಅದಕ್ಕೆ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ಆಮೇಲೆ ಅದಕ್ಕೆ ಫ್ಯಾನ್ಸ್ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡಿ, ಒಂದು ಊಟ ಮಾಡಿ, ಆಮೇಲೆ ಟ್ರೈಲರ್ ಬಗ್ಗೆ ಅವ್ರದ್ದು ಏನೇನು ರಿಯಾಕ್ಷನ್ ಇದೆ, ಆಮೇಲೆ ಸಿನಿಮಾ ಬಗ್ಗೆ ಅವ್ರದ್ದೇನು ಕುತೂಹಲ ಇದೆ, ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಮೀಟ್ ಮಾಡಿ. ಅದೀಗ ಸದ್ಯಕ್ಕೆ ಒಂದಷ್ಟು ಸಾಕಷ್ಟು ಪೋಸ್ಟರ್ಗಳು ಬಿಟ್ಟಿದ್ದೀವಿ, ಆಮೇಲೆ ಒಂದಷ್ಟು ತುಣುಕುಗಳು ಬಿಟ್ಟಿದ್ದೀವಿ, ಮುಂಚೆ ಒಂದು ಟೀಸರ್ಗಳು ಬಿಟ್ಟಿದ್ದೀವಿ. ಸೊ ಎಲ್ಲರಿಗೂ ಈ ಸಿನಿಮಾದು ಆ ಲುಕ್ ಆ್ಯಂಡ್ ಫೀಲ್ ತುಂಬ ಇಷ್ಟ ಆಗಿದೆ. ಮ್ಯೂಸಿಕ್ ಇಷ್ಟ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಇಷ್ಟ ಆಗಿದೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊತೀವಿ. ಅಂದರೆ ಚಾಲೆಂಜ್ಗಿಂತ ಇದೊಂಥರ ಹೊಸ್ತನ ಇತ್ತು ಕ್ಯಾರೆಕ್ಟರಲ್ಲಿ. ಯಾವತ್ತು ಈ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರಲಿಲ್ಲ. ಕಥೆನೂ ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಇಡೀ ಟೀಮ್ ಇರ್ಬೋದು, ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ಸು, ಮ್ಯೂಸಿಕ್ ಡೈರೆಕ್ಟರು, DOP ಅವರು, ಹೀರೋಯಿನ್, ಸೊ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು. ಎಲ್ಲರದ್ದು ಒಂದು ಮುಖ್ಯ ಪಾತ್ರ ಇದೆ ಸಿನಿಮಾದಲ್ಲಿ. ಸೊ ಅದರಿಂದ ಸಿನಿಮಾ ಇವತ್ತು ತುಂಬಾ ಸ್ಪೆಷಲ್ ಸಂದರ್ಭ. ಅಂದ್ರೆ ಸಹೋದರಿಬ್ರು ಜೊತೆ ನಿಂತು ತುಂಬಾ ದಿನ ಆದ್ಮೇಲೆ ಅಭಿಮಾನಿಗಳು ಭೇಟಿ ಮಾಡಿದ್ರಿ, ಯುವರಾಜ್ ಅವರು, ನೀವು. ಸೊ ಅಂದ್ರೆ ಬಾಲ್ಯದ ದಿನಗಳ ಜೊತೆಗೆ ಅಭಿಮಾನಿಗಳನ್ನ ಒಬ್ಬ ನಟರಾಗಿ ಭೇಟಿ ಮಾಡೋ ಹಂತಕ್ಕೂ ಕೂಡ ಬಂದಿರುವಂತ ಸಂದರ್ಭದಲ್ಲಿ ನಿಮ್ಗೆ ಹೆಂಗ್ ಫೀಲ್ ಆಗ್ತದೆ? ಅದೇ ಲೈಫ್ ಅಂದ್ರೆ ಅದು ಚೇಂಜಸ್ ಆಗ್ತಾನೆ ಇರ್ತದೆ. ಮುಂಚೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಆಮೇಲೆ ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಒಂದಷ್ಟು ಏನಂದ್ರೆ ಗೇಮ್ಸ್ಗಳು ಆಟ ಆಡಿದ್ವಿ. ಸೊ ಇವತ್ತು ಅಭಿಮಾನಿಗಳನ್ನ ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅದೊಂಥರ ಖುಷಿಯಾದ ಒಂದು ಸಂದರ್ಭ. ಅಂದ್ರೆ ನಾನು ಸಹ ಮೊದಲು ಸಿನಿಮಾ ಕತೆ ಕೇಳ್ತೀನಿ. ಸೊ ನನಗೆ ಇಷ್ಟ ಆದ್ಮೇಲೆ ಆ ಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತೀವಿ ಫ್ಯಾಮಿಲಿ ಜೊತೆ, ತಂದೆ ಜೊತೆ, ಗುರು ಜೊತೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೇನು ಅನ್ಸುತ್ತೆ ಸಿನಿಮಾದ ಬಗ್ಗೆ, ಅವ್ರಿಗೇನು ಅನ್ಸುತ್ತೆ ಕತೆ ಬಗ್ಗೆ ಅಂತ ಒಂದಷ್ಟು ನನಗೆ ಹೇಳ್ತಾರೆ. ಸೊ ಅದನ್ನ ತಗೊಂಡು ಅದನ್ನ ಕೇಳಿ, ಒಂದು ಜೊತೆಗೆ ನನ್ನ ಫ್ರೆಂಡ್ಸು ಇರ್ತಾರೆ, ಒಂದಷ್ಟು ಜನ ಫ್ರೆಂಡ್ಸ್ನು ಕೇಳ್ತೀನಿ. ಆಮೇಲೆ ನನ್ನ ಹಳೆಯ ನಿರ್ದೇಶಕರ ಜೊತೆನೂ ಮಾತಾಡ್ತೀನಿ. ಸೊ ಎಲ್ಲರ ಜೊತೆ ಮಾತಾಡಿ ಅವಾಗ ನನಗೆ ತುಂಬ ಇಷ್ಟ ಆದಮೇಲೆ ಸಿನಿಮಾ. ಇಲ್ಲ,
ನಾನು ಪ್ರತಿ ಸಿನಿಮಾಲು ಒಂದು ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಕ್ಯಾರೆಕ್ಟರಲ್ಲಿ, ಈ ಸ್ಟೋರಿಯಲ್ಲಿ ಆ ಎಲಿಮೆಂಟ್ಸ್ ಇತ್ತು. ಈ ಸಿನಿಮಾಗೆ, ಈ ಕತೆಗೆ ಅದು ಬೇಕಾಗಿತ್ತು. ಸೊ ಅದರಿಂದ ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಕತೆಗಳು ಹಂಗೆ ಅಲ್ಲ, ಒಂದೊಂದು ಕತೆಗಳು ಕತೆಯಲ್ಲಿ ಪ್ರೀತಿ ಹೇಳ್ತೀವಿ, ಒಂದು ಕತೆಯಲ್ಲಿ ತತ್ವಗಳು ಹೇಳ್ತೀವಿ, ಒಂದೊಂದು ಕತೆಯಲ್ಲಿ ಹೋರಾಟ ಬಗ್ಗೆ ಹೇಳ್ತೀವಿ. ಸೊ ಈ ಕಥೆಯಲ್ಲಿ ಈ ತರ ಒಂದಷ್ಟು ಎಲಿಮೆಂಟ್ಸ್ ಇತ್ತು, ಅದಕ್ಕೆ ಇದನ್ನ ತಗೊಂಡೆ. ಸದ್ಯಕ್ಕೆ ಯಾವುದು ಯೋಚನೆ ಇಲ್ಲ ಪೂಜಿ, ಮುಂದಿನ ದಿನಗಳಲ್ಲಿ ಬರ್ಬೋದು. ನನಗೆ ಬಂದ ತಕ್ಷಣ ಶಂಕರ್ ಗುರು ಥರ ಒಂದು ಚಿತ್ರ ಮಾಡಬೇಕು ಅಂತ ಆಸೆ ಆಗುತ್ತೆ, ಇಲ್ಲ ದಾರಿ ತಪ್ಪಿದ ಮಗ ಅಂತ ಚಿತ್ರ ಮಾಡಬೇಕು ಅಂತ ಆಸೆ ಆಗುತ್ತೆ. ಅಂದರೆ ಅವ್ರವ್ರ ಪಾತ್ರ ಅವ್ರಿಗೆ ಮಾಡ್ದಂಗೆ ಇರಬೇಕು, ಸುಮ್ಮನೆ ಅಣ್ಣ ತಮ್ಮದಿರು ಮಾಡ್ದಂಗೆ ಇರಬಾರ್ದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ದೊಡ್ಡ ಮನೆ ಅಭಿಮಾನಿ. ಸೊ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಇರುವಂಥ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಈ ಪೆಪ್ಪೆ ಅನ್ನೋ ಸಿನಿಮಾ ತುಂಬ ಒಳ್ಳೆ ನಿರೀಕ್ಷೆ ಇರೋದ್ರಿಂದ ಈ ಸಿನಿಮಾಗೋಸ್ಕರ ಒಂದ್ಸತಿ ಮೀಟ್ ಮಾಡಬೇಕು, ಈ ಫ್ಯಾನ್ಸ್ ಎಲ್ಲ ಇಲ್ಲಿ ಮೀಟ್ ಮಾಡಬೇಕು ಅಂತ ಸುಮಾರು ಸತಿ ಕೇಳ್ತಾನೆ ಇದ್ರು. ಆ ಒಂದು ಒಳ್ಳೆ ದಿನ ಇವತ್ತು ಕೂಡಿ ಬಂದಿದೆ. ಸೊ ಇವತ್ತು ಸಂಜೆನೇ ಟ್ರೈಲರ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ 30ನೇ ತಾರೀಕು ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ. ಅಭಿಮಾನಿ ದೇವರುಗಳು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೋ ಅದನ್ನು ಮೀರುವಂಥ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ, ಹಾಗೆ ಕಲ್ಟ್ ಇರೋವಂಥ ಚಿತ್ರ. ನೀವು ಹೇಳಿದ್ರಿ ವಿನಯ್ ಅವರಿಗೆ ಇದೊಂದು ಬ್ರೇಕ್ ಕೊಡುವಂಥ ಸಿನಿಮಾ ಅಂತ. 100% ಈ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಟಾಕ್ ಆಗೋವಂಥ ಒಂದು ಒಳ್ಳೆ ಸಿನಿಮಾ ಇದೆ. ಆ ಥರ ಚೆನ್ನಾಗಿ ಕೆಲಸ ಆಗಿದೆ. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಅಭಿಮಾನಿ ದೇವರುಗಳು ಕೂಡ ಇವತ್ತು ಬಂದು ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ. ಭಾಳ ಖುಷಿ ಅನಿಸ್ತಾ ಇದೆ ಇವತ್ತು. ಈಗ ಸಿನಿಮಾ ಶುರು ಮಾಡುವಾಗ ಒಂದು ಸಹಜವಾಗಿ ಚಾಲೆಂಜಸ್ ಇರುತ್ತೆ, ಅದನ್ನ ರಿಲೀಸ್ ಮಾಡೋಂಥ ಒಂದಿಷ್ಟು ಚಾಲೆಂಜ್ ಇದೆ. ಈಗ ನಿಮ್ಮ ಕಣ್ಮುಂದೆ ಹೆಂಗಿದೆ? ಈಗ ಚಾಲೆಂಜ್ ಅಂತ ಏನಿಲ್ಲ. ಶುರು ಮಾಡುವಾಗ ಆ್ಯಕ್ಚುಲಿ ನಮ್ಮ ಸ್ನೇಹಿತರು ಉದಯ್ ಅಂತ ಹೇಳಿದಾರಲ್ಲ, ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ನಮ್ಮ ಲೈವ್ ಬರೋರು. ಸೊ ಅವ್ರು ಸ್ಟಾರ್ಟ್ ಮಾಡಿದರು. ಸೊ ಈಗ ಚಾಲೆಂಜಸ್ ಅಂತ ಏನು ಅನಿಸ್ತಿಲ್ಲ, ಎಲ್ಲ ಆದಷ್ಟು ಒಂಥರ ಕಾನ್ಫಿಡೆನ್ಸ್ ಇದೆ ತುಂಬ ಇದ್ರ ಮೇಲೆ. ಸಿನಿಮಾನು ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ಆ್ಯಂಡ್ ಎಲ್ಲರೂ ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಏನು ಚಾಲೆಂಜಸ್ ಅಂತ ಏನು ಕಾಣಿಸ್ತಿಲ್ಲ. ಸರ್ ಥಿಯೇಟ್ರ್ ಡಿಸ್ಟ್ರಿಬ್ಯೂಟರ್ KRG ಅವ್ರು ಕೊಟ್ಟಿದ್ದೀವಿ. ಸೊ ನಾವು ಕೇಳಿದಷ್ಟು ಥಿಯೇಟ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ನಾನು ಸುಮಾರು ಸಲ ಅವ್ರನ್ನ ಮೀಟ್ ಮಾಡಿದ್ದೆ. ಸೊ ಆದರೆ ಯಾವತ್ತೂ ಅವ್ರ ಜೊತೆ ಕೂತಿ ಮಾತಾಡಿರ್ಲಿಲ್ಲ. ಸೊ ನಿನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕೂತಿ ಅವ್ರ ಜೊತೆ ಒಂದಷ್ಟು ಮಾತಾಡಿದಾಗ ತುಂಬ ಖುಷಿ ಆಯಿತು. ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ಸ್ ಆಯಿತು ಅವ್ರ ಜೊತೆ. ಸೊ ಅವರು ನನಗೆ ಒಂದಷ್ಟು ವಿಷಯಗಳನ್ನ ಹೇಳಿದರು. ಸೊ ಅದನ್ನೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಆಮೇಲೆ ಅವರು ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬರ್ತಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೊದಲಿಗೆ. ನಮ್ಮ ಟ್ರೇಲರ್ ಲಾಂಚ್ಗೆ ಬರ್ತಿದ್ದಾರೆ. ಆಮೇಲೆ ಪೆಪ್ಪೆ ಸಿನಿಮಾ ಅದು ಒಂದಷ್ಟು ತುಣುಕುಗಳು ಅವರು ಕೂಡ ನೋಡಿದ್ರು, ಅವ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಅದರಿಂದ ಅವರು ಇವತ್ತು ಬರೋಕ್ಕೆ ಒಪ್ಕೊಂಡಿದ್ದಾರೆ. ಸೊ ಸಾಯಂಕಾಲ ಅವ್ರನ್ನ ಮೀಟ್ ಮಾಡೋಕ್ಕೆ ಕಾಯ್ತಾರೆ. ಚಿಕ್ಕಪ್ಪನೇ. ಸೊ ಅವರಲ್ಲಿ ಮಾತ್ರ ನೋಡೋಕ್ಕಾಗದು, ಬೇರೆ ಯಾರಲ್ಲೂ ನೋಡೋಕ್ಕಾಗಲ್ಲ. ಸೊ ಪೆಪ್ಪೆಯಲ್ಲಿ ನನ್ನನ್ನು ಪೆಪ್ಪೆಯಲ್ಲಿ ನೋಡ್ಬೋದು. ಬಟ್ ಚಿಕ್ಕಪ್ಪನೇ. ಸುದೀಪ್ ಅವರು ಒಬ್ಬ ಹಿರಿಯ ನಟ. ಕನ್ನಡ ಇನ್ ಚಿತ್ರರಂಗನ ಬೇರೆ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ತಗೊಂಡೋಗಿದ್ದಾರೆ. ಒಬ್ಬ ಹಿರಿಯ ನಟ. ಅವರು ಮನೆಗೆ ನಿನ್ನೆ ಹೋಗಿ ವಿನಯ್ ಮೀಟ್ ಮಾಡಿದಾಗ ಸಾಕಷ್ಟು ಹೊಗಳಿದ್ದಾರೆ ಪಾತ್ರದ ಬಗ್ಗೆ. ಆಮೇಲೆ ಹೇಗೆ ಪ್ರಮೋಷನ್ ಮಾಡಬೇಕು, ಸಿನಿಮಾ ಹೇಗೆ ನೆನೆಸ್ಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ. ನನಗೆ ಇಷ್ಟ ಆಗಿದ್ದು ನನ್ನ ಬಗ್ಗೆ ಮಾತಾಡಿದ್ದಾರೆ ಅಂತಲ್ಲ, ಒಂದು ಯುವ ಪ್ರತಿಭೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ಬಂದು ಮುಂದೆ ನಿಂತ್ಕೊತಾರೆ. ಇದು ನಮ್ಮ ಚಿತ್ರದಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ. ಅವರೊಂದು ಅಣ್ಣನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಸಿನಿಮಾ ಒಳ್ಳೇದಾಗಬೇಕು ಅಂತ ಹರಸಕ್ಕೆ ಬಂದಿದ್ದಾರೆ. ಈ ಒಂದು ಗುಣ ಅವರಲ್ಲಿ ನಾನು ತುಂಬ ಮೆಚ್ಕೊಂಡೆ. ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಒಂದು ಸಂತೋಷನ ಹಾಗೂ ನನ್ನ ಮನಸ್ಸಿಂದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ದುನಿಯಾ ವಿಜಯ್ ಅವರು ಕೂಡ ಪೆಪ್ಪೆ ಸಿನಿಮಾದ ಜೊತೆ ಇರ್ತೀನಿ, ಆ ಸಿನಿಮಾ ಗೆಲ್ಸೋ ಜವಾಬ್ದಾರಿ ನಮ್ದು, ಭೀಮಾ ಬಳಗನ ನಿಮ್ ಜೊತೆ ಇರುತ್ತೆ ಅಂತ ಹೇಳಿದ್ದಾರೆ. ಇದೇ ನಾವು ಪಡ್ಕೊಂಬಂದಿರೋ ಆಶೀರ್ವಾದ. ಎಲ್ಲ ನಟರು ಬಂದಿರ್ತಾರೆ, ಸೇರಿಕೊಂಡು ಒಬ್ರಿಗೊಬ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಚಿತ್ರರಂಗ ಚೆನ್ನಾಗಾಗುತ್ತೆ.